ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹರು ಮಕರ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಯಾರಿಗೆಲ್ಲ ಶುಕ್ರ ದಶ ಭುಕ್ತಿ ಅಂತರ್ಭುಕ್ತಿಗಳು ನಡೀತಿದೆ ಸೊ ನೋಡ್ಕೊಳ್ಳಿ. ಹಾಗೆ ಮೇಜರ್ ಆಗಿ ಶನಿ ದಶ ಅಥವಾ ಶನಿ ಭುಕ್ತಿ ಶನಿ ಅಂತರ್ಭುಕ್ತಿಗಳು ಯಾರಿಗೆಲ್ಲ ನಡೀತಿದೆ ಸೊ ನಿಮಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಶನಿ ಮನೆನೇ ಅಲ್ವಾ, ಸೊ ಅದಕ್ಕೋಸ್ಕರ ಹಾಗಾಗಿ ಮೇಜರ್ ಆಗಿ ಈ ಒಂದು ದಶಗಳಲ್ಲಿ ಯಾರಿದ್ದೀರಾ ನೋಡ್ಕೊಳ್ಳಿ. ಅಂಡ್ ಯೂಶಲಿ ನಮಗೆ ಗೊತ್ತು ಟ್ರಾನ್ಸಿಟ್ ಅಲ್ಲಿ ಮಕರ ರಾಶಿಯಲ್ಲಿ 4 ಗ್ರಹಗಳು ಸೇರ್ತಾ ಇದಾವೆ. ಅಂದ್ರೆ 13ನೇ ತಾರೀಕು ಶುಕ್ರ ಗ್ರಹರು ಪ್ರವೇಶ ಆಗ್ತಾ ಇದ್ದಾರೆ, 14ನೇ ತಾರೀಕು ಸೂರ್ಯ ಗ್ರಹರು, 16 ಸೊ ಕುಜ ಗ್ರಹರು, 17 ಬುಧ ಗ್ರಹರು, ಟೋಟಲಿ ಒಬ್ರಿಂದ ಒಬ್ರು ಸೊ ಎಲ್ಲಾ ಗ್ರಹಗಳನ್ನು ಮೂವ್ ಆಗ್ತಾ ಇದಾವೆ. ಸೊ ಮಕರ ರಾಶಿ ಯಾರಿಗೆ 6, 8, 12ನೇ ಮನೆ ಬರುತ್ತೆ, ಇವನ್ 3ನೇ ಮನೆ. ಸೊ ನೀವುಗಳು ಯಾವುದೇ ದಶ ನಡೀತಿರ್ಲಿ, ಸೊ ಸ್ಟಾರ್ಟ್ ಆಯ್ತು ಪಬ್ಲಿಕ್ ಅಲ್ಲಿ ಅಂದ್ರೆ ಗೋಚಾರದಲ್ಲಿ ಕಾರ್ಮಿಕ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನೀವು ನೋಡ್ತಾ ಇದ್ರೆ ಅದ್ರಲ್ಲಿ ಕುಜ ಎಂಟ್ರಿ ಕೊಡ್ತಾರಲ್ವಾ 16ನೇ ತಾರೀಕು, ಏನ್ ಎಂಟ್ರಿ ಕೊಡ್ತಾ ಇರೋದು ಕೂಡ 16ನೇ ತಾರೀಕೆ. ಸೊ 18ನೇ ತಾರೀಕು ಅಮಾವಾಸ್ಯೆ ಇದೆ. ಆ ಹಿಂದೆ ಮುಂದೆ 2 ದಿವಸ ಸೊ ಎನರ್ಜಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತು. ಬಿ ಕೇರ್ಫುಲ್. ಪ್ರತಿಯೊಬ್ರು ಸ್ವಲ್ಪ ಪ್ಲಾನೆಟ್ಸ್ ಎಲ್ಲ ಮೇಷರಾಶಿಗೆ ಬರೋವರೆಗೂ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಲೇಬೇಕು. ಇವನ್ ಎಲ್ಲಾ ಡಿಪಾರ್ಟ್ಮೆಂಟು ಎಲ್ಲಾ ದಶಗಳು. ಸೊ ಹಾಗಾಗಿ ಇದರಲ್ಲಿ ನಾವು ಶುಕ್ರ ಗ್ರಹರು ಸೊ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ 2026 ಅಲ್ಲಿ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಮಕರ ರಾಶಿಗೆ. ಸೊ ಅಂದ್ರೆ ಕೆಲವರು ಬರೀರಿ ಅಲ್ಲಿ ಮಕರ ರಾಶಿ ಅಂತ ಹೇಳ್ತಾರೆ, ಅಲ್ಲೇ ಗೊತ್ತಾಗುತ್ತೆ ನೀವು ರೆಗ್ಯುಲರ್ ಫಾಲೋವರ್ಸ್ ಅಲ್ಲ. ಸೊ ಯಾವುದೋ ಒಂದು ಅರ್ಧ ವಿಡಿಯೋ ಅಲ್ಲೆಲ್ಲೋ ಮಧ್ಯ ನೋಡಿರ್ತೀರಾ. ಸೊ ಹಂಗಾಗಿ ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗಿರುತ್ತೆ. ನಾನು ಅದಕ್ಕೇನೆ ಈ ತರ ಡಬಲ್ ಲೈನ್ ಟ್ಯಾಪ್ ಮಾಡ್ತೀನಿ. ಏನಂತ? ಲಗ್ನ ಅಂತ. ಸೊ ಕ್ಲಿಯರ್? ಆ ಲಗ್ನದ ಪ್ರಕಾರನೇ ತಗೊಳ್ಳಿ. ಸೊ ಶುಕ್ರ ಗ್ರಹರು ಮಕರ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಯಾವ್ಯಾವ ಲಗ್ನಕ್ಕೆ ಹೇಗಿದೆ ನೋಡೋಣ. ಯಾರಿಗೆ ಶುಕ್ರ ದಶ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಅಂತರ್ಭುಕ್ತಿವರೆಗೂ ಹೋಗ್ತೀವಿ, ಇಲ್ಲ ಅಂದ್ರೆ ಶನಿ ದಶ ಭುಕ್ತಿ ಅಂತರ್ಭುಕ್ತಿಗಳು ಸೊ ನೀವು ಕೂಡ ಇಂಪ್ಯಾಕ್ಟ್ ಆಗುತ್ತೆ ನಿಮಗೂ ಕೂಡ. ಹಾಗೆ ಡೆಸ್ಪಾಸಿಟರ್ ಹೋಗಿ ಎಲ್ಲಿ ಕೂತಿದ್ದಾರೆ? ಸೊ ಮೀನರಾಶಿಯಲ್ಲಿ ಕೂತಿದ್ದಾರೆ. ಹಾಗಾಗಿ ಗುರು ಮಹಾದಶದ ಅದಕ್ಕೆ ಹೇಳೋದು ಪ್ಲಾನೆಟ್ಸ್ ಎನಿವೆ 3 ನಕ್ಷತ್ರ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ನೋಡೋಣ ಯಾರಿಗೆ ಶುಕ್ರ ಈ ಬಾರಿ ತುಂಬಾ ಪ್ಲಸ್ ಮಾಡ್ತಿದ್ದೇನೆ ಅಂತ ಹೇಳಿ. ಸೊ ಮೊದಲನೇದಾಗಿ ಮೇಷ ಲಗ್ನ. ಸೊ ಮೇಷ ಲಗ್ನದವರಿಗೆ ಹೇಗಿದೆ ಅಂತ ನೋಡೋಣ. ಶುಕ್ರ ನಿಮಗೆ 2 ಮತ್ತೆ ಸೊ 7ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? 2 ಮತ್ತು 7ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಅದರರ್ಥ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕೆಲಸದ ವಿಚಾರವಾಗಿ ಅಥವಾ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಗ ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ತೋರಿಸ್ತಾ ಇದೆ. ಸೊ ಅಥವಾ ನಿಮಗೇನೆ ಸ್ವಯಂಕೃತವಾಗಿ ಕೆಲವೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನ ನೀವೇ ಓನ್ ಆಗಿ ತಗೊಂಡು ಮುಂದೆ ನಿಂತು ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಅದು ಮದುವೆ ಆಗಿರಬಹುದು, ಮದುವೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಬಿಸ್ನೆಸ್ಗೆ ನೀವೇ ಓಡಾಡೋದಾಗಿರಬಹುದು, ಅಥವಾ ಬ್ಯಾಂಕಿಂಗ್ ವಿಚಾರವಾಗಿ ಅಕೌಂಟ್ ಮಾಡಿಸ್ಲಿಕ್ಕೆ ಅಥವಾ ಪ್ರತಿ ಒಂದು ಬ್ಯಾಂಕ್ ಎಲ್ಲಾ ಕೆಲಸ ನೀವೇ ಮುಂದೆ ನಿಂತು ಮಾಡೋದಾಗಿ ಸೊ ತೋರಿಸ್ತಾ ಇದೆ. ಸ್ವಲ್ಪ ಹಾರ್ಡ್ ವರ್ಕ್ ಅಥವಾ ಹೆವಿ ಕೆಲಸ ಅಂತಾನೆ ಹೇಳಬಹುದು. ಬಟ್ ಬಿ ಕೇರ್ಫುಲ್, ಪ್ರತಿಯೊಬ್ರು ಬಿ ಕೇರ್ಫುಲ್. ನೆಕ್ಸ್ಟ್ ಹೌಸ್ ಅಲ್ಲೇ ರಾಹು ಇದೆ ಇಲ್ಲಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಎಲ್ಲರೂ ತುಂಬಾ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬಿಕಾಸ್ ಗುರುವಿನ ದೃಷ್ಟಿ ಸದ್ಯಕ್ಕೆ ಮಕರ ರಾಶಿ ಮೇಲೆ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಅಲರ್ಟ್ ಆಗಿ ಇರಬೇಕಾಗುತ್ತೆ. ಅದರಲ್ಲೂ ಶುಕ್ರ ಮಹಾದಶ ನಡೆಯೋರು. ಎರಡನೇದಾಗಿ ಜಾಬ್ ಅಲ್ಲಿ ಪ್ರಮೋಷನ್, ಹಣದ ಅರಿವು ಸ್ವಲ್ಪ ಹೆಚ್ಚಾಗ್ತಾ ಇದೆ. 10ನೇ ಮನೆ ಶುಕ್ರ. ಸೊ ಸಿಬ್ಲಿಂಗ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇದ್ರೆ ಸೊ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ವಾದ ವಿವಾದಗಳು ಅದೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಹೆಲ್ತ್ ಡೆಫಿನೆಟ್ಲಿ ಚೆನ್ನಾಗಿದೆ. ನಿಮ್ಮ ಜಾತಕದಲ್ಲಿ ಏನಾದ್ರೂ ಶುಕ್ರ ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ, 6, 8, 12ನೇ ಮನೆಯಲ್ಲಿ ಕೇತು ಜೊತೆ ಅಥವಾ ಕುಜನ್ ಜೊತೆ ಕೂತಿದ್ದಾನೆ, ಅಥವಾ ನಿಮ್ಗೆ ದಶ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಗೋಚಾರ ಒಂದ್ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಅಲ್ಲಿ ದಶ ಚೆನ್ನಾಗಿಲ್ಲ ಅಂದ್ರೆ 10ನೇ ಮನೆ ಶುಕ್ರ ಬಂದಿರೋದ್ರಿಂದ, 10ನೇ ಮನೆ ಅಂದ್ರೆ ಏನು? ಕರ್ಮದ ಮನೆ, ಕೆಲಸದ ಮನೆ, ಪಬ್ಲಿಕ್ ಮನೆ. ಸೊ ಹಾಗಾಗಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾಡ್ಬೇಕಾಗತ್ತೆ. ಅಥವಾ ಯಾವ್ದೋ ನಿಮ್ ಬಿಸ್ನೆಸ್ ಪಾರ್ಟ್ನರ್ ಫ್ಯಾಮಿಲಿನ ನೀವು ನೋಡ್ಕೊಳ್ಳೋ ಜವಾಬ್ದಾರಿ ಅಥವಾ ಅವರ ಕುಟುಂಬದ ಒಂದು ಹೆಣ್ಮಕ್ಳು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ನೀವು ರಿಸ್ಕ್ ತಗೊಳ್ಳೋದು ತೋರಿಸ್ತಾ ಇದೆ. ಟೋಟಲಿ ಇದನ್ನ ನಾವು ಗುಡ್ಡು ಕಡೆನೆ ತಗೋತೀವಿ ಮೇಷದವರಿಗೆ. ಸೊ ಒಳ್ಳೆ ರಿಸಲ್ಟ್ ಇಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದು ವೃಷಭ. ಅದಕ್ಕೆ ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ. ವೃಷಭ ಲಗ್ನ.
ಸೊ ವೃಷಭ ಲಗ್ನದವರಿಗೆ ಲಗ್ನಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಸೊ 9ನೇ ಮನೆಯಲ್ಲಿ ಕೂತ್ಕೋತಾ ಇರೋದ್ರಿಂದ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ವೃಷಭ ಲಗ್ನದವರಿಗೆ. ಸೊ ನಿಮ್ಗೆ ಭಾಗ್ಯ ಉದಯ ಆಗುತ್ತೆ. ಯಾವ ರೀತಿ ಆಗುತ್ತೆ? ಯಾವುದೋ ದೇವಿಯ ಆರಾಧನೆಯಿಂದ ಆಗುತ್ತೆ ಅಥವಾ ಒಂದು ಲೇಡಿ ಲಕ್ ಅಂತ ಏನು ಹೇಳ್ತೀವಿ, ಲೇಡಿ ಲಕ್ ಅಂತ ತೋರಿಸ್ತಾ ಇದೆ. ಏಜ್ ಅಲ್ಲಿ ದೊಡ್ಡವರಾಗಿರ್ಬಹುದು, ಚಿಕ್ಕವರಾಗಿರ್ಬಹುದು, ಅಥವಾ ಕೆಲಸ 6th ಹೌಸ್ ಕೂಡ ಅಲ್ವಾ. ಸೊ ಕೆಲಸದ ಹತ್ರ ನಿಮ್ಗೆ ಲೇಡಿ ಯಾರಾದ್ರೂ ಅಥವಾ ನಿಮ್ಮ ಬಾಸ್, ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ಹೈಯರ್ ಅಥಾರಿಟಿ, ಸೊ ಇವು ಯಾರಾದ್ರೂ ಇವ್ರ ಕಡೆಯಿಂದ ನಿಮ್ಗೆ ಭಾಗ್ಯ ಉದಯ ಆಗ್ತಾ ಇದೆ. ಯಾವ ವಿಚಾರವಾಗಿ? ಸೊ ಕೆಲಸದ ಮೇ ಬಿ ಇಷ್ಟು ದಿವಸದಿಂದ ನೀವು ನಂಗೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಕೇಳ್ತಾ ಇರಬಹುದು ಕೆಲಸದ ವಿಚಾರವಾಗಿ. ಸೊ ಈಗ ಗೌರ್ಮೆಂಟ್ ಜಾಬ್ ಆದ್ರೂ ಸರಿ, ಪ್ರೈವೇಟ್ ಆದ್ರೂ ಸರಿ ಟ್ರಾನ್ಸ್ಫರ್ ಆಗ್ತಾ ಇರಬಹುದು. ಸೆಕ್ಷನ್ಗೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಫ್ಲೋರ್ಗೆ ಸ್ಯಾಂಕ್ಷನ್ ಆಗ್ಬೋದು ಅಥವಾ ಸೊ ಬೇರೆ ಕಡೆ ಕೂಡ ನೀವು ಟ್ರಾನ್ಸ್ಫರ್ ಆಗಿ ಸ್ಯಾಂಕ್ಷನ್ ಆಗೋದು ತೋರಿಸ್ತಾ ಇದೆ. ವೆರಿ ವೆರಿ ಗುಡ್. ಹಾಗೆ ಈ ಹಿಂದೆ ನೀವು ಸೊ ಅಷ್ಟಮದಲ್ಲಿದ್ದಾಗ ತುಂಬಾ ಸಫರ್ ಪಟ್ಟಿರ್ತೀರಾ ಅಥವಾ ಯಾವುದೋ ಹಣ ಸ್ಟಕ್ ಆಗಿದ್ರೆ ಹಣ ರಿಲೀಸ್ ಆಗುತ್ತೆ ಈಗ ನಿಮಗೆ. ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕು, ಐ ಥಿಂಕ್ ಹಿಂದಿನ ವಿಡಿಯೋ ಯಾರು ನೋಡ್ಲಿಲ್ವೋ ಅವ್ರುಗಳಿಗೆ ಜಾನ್ವರಿ 23ನೇ ತಾರೀಕು ಸೊ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ರೆಮಿಡೀಸ್ ಕ್ಲಾಸು 2 ಅವರ್ಸ್ ಕ್ಲಾಸ್ ಇರುತ್ತೆ ನೈಟ್ ಶುಕ್ರವಾರ. ಇದನ್ನ ಸ್ಪೆಸಿಫಿಕ್ ಆಗಿ ಕೆಲವೊಂದು ಮುಹೂರ್ತದಲ್ಲೇನೆ ಟೀಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಗೇನ್ ನಿಮ್ಗೆ ಜಾನ್ವರಿ 18ನೇ ತಾರೀಕು ಅಮಾವಾಸ್ಯೆ ಬರ್ತಾ ಇದೆ. ಅದ್ರ ಜೊತೆಗೆ 19ನೇ ತಾರೀಕಿಂದ ಗುಪ್ತ ನವರಾತ್ರಿಗಳು ಶುರುವಾಗ್ತಾ ಇದೆ. ಯಾರ್ಯಾರು ಮೇನ್ ನವರಾತ್ರಿಗಳಲ್ಲಿ ಮಾಡಕ್ ಆಗೋದಿಲ್ಲ ನಿಮ್ಮ ಒಂದು ಪೂಜೆಗಳನ್ನ, ಸೊ ಇಲ್ಲಿ ಕೂಡ ನೀವು ಅಖಂಡ ದೀಪ ಬೆಳೆಸಬಹುದು ಅಥವಾ ನೀವೇನ್ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ ಗುರುಗಳು ಯಾವ ತರ ಹೇಳಿದಾರೆ ನೀವು ಮಾಡಬಹುದು. ಇದರ ಒಂದು ಆಧಾರದ ಮೇಲೆ ಟ್ರಾನ್ಸಿಟ್ ಅಲ್ಲಿ ಶುಕ್ರ ಕೂಡ ಈ ಬಾರಿ ಬುಧನ್ ಜೊತೆ ಇರ್ತಾರೆ. ಕಂಬಸ್ಟ್ ಇದ್ರೂನು ಸೊ ತೊಂದರೆ ಇಲ್ಲ. ಸೊ ಹಾಗಾಗಿ ಎಲ್ಲೂ ಕೇತು ಎಫೆಕ್ಟ್ಗೆ ಸಿಕ್ಕಾಕೊಂಡಿಲ್ಲ. ಅದಕ್ಕೋಸ್ಕರನೇ ಸೊ ಈ ಬಾರಿ ಯಾವ್ದಾದ್ರು ದೇವಿ ಆರಾಧನೆ ನೀವು ಮಾಡಬೇಕು. ಯಾವ ದೇವಿ ಆರಾಧನೆ ಮಾಡಬೇಕು ನಿಮ್ಮ ರಾಶಿಗೆ ಮತ್ತೆ ಪ್ರೆಸೆಂಟ್ ದಶಕ್ಕೆ. ಸೊ ನಿಮಗೆ ಗೊತ್ತಿಲ್ಲದೆ ಮಿಸ್ ಮಾಡ್ಕೊಂಡಿರ್ತೀರ. ಹಿಂದೆ ವಿಡಿಯೋ ಯಾರಾದ್ರೂ ನೋಡ್ಲಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ತಿದ್ರೆ ಕ್ಲಾಸ್ ಇರುತ್ತೆ. ತುಂಬಾ ಪುಟ್ಟ ಫೀಸ್, 30 ಜನಕ್ಕೆ ಮಾತ್ರ. ಸೊ ಎಂಟ್ರಿ ಆಗೋ ಅವಶ್ಯಕತೆ ಇರುತ್ತೆ. ಅಥವಾ ಈ ಗ್ರೂಪಲ್ಲಿ ಬರೀ 30 ಜನ ಈ ಕ್ಲಾಸ್ ಈ ಬಾರಿ ಅಷ್ಟೇನೆ ಆಗೋದು. ಸೊ ಅದಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಜಾನ್ವರಿ 1ನೇ ತಾರೀಕು ಹುಣ್ಣಿಮೆ ಬೇರೆ, ಫೆಬ್ರವರಿ 1ನೇ ತಾರೀಕು ಹುಣ್ಣಿಮೆ ಬೇರೆ ಇದೆ. ಸೊ ಇದೆಲ್ಲ ಲೆಕ್ಕ ಹಾಕೊಂಡು ಸೊ ನಿಮ್ಗೆ ರೆಮಿಡೀಸ್ ಒಳ್ಳೆ ಟೈಮಲ್ಲಿ ಸಿಗ್ಲಿ ಅಂತ ಹೇಳಿ ಶುಕ್ರವಾರ 23ನೇ ತಾರೀಕು ನೈಟ್ 8 ಗಂಟೆ ಕ್ಲಾಸ್ ಇರುತ್ತೆ. ಜಸ್ಟ್ 2 ಅವರ್ಸ್ ಕ್ಲಾಸ್. ಸೊ 12 ರಾಶಿ, 12 ಲಗ್ನ, 27 ನಕ್ಷತ್ರ, 108 ಪಾದ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೆಮಿಡಿ ಲೈಫ್ ಲಾಂಗ್ ನೀವು ನಿಮ್ಮ ಫ್ರೆಂಡ್ಸ್, ನಿಮ್ಮ ಕುಟುಂಬ ಅಥವಾ ನಿಮ್ಮ ಮನೆಗಳಲ್ಲಿ ಯಾರಿಗೋ ದಶೆ ಚೆನ್ನಾಗಿಲ್ಲ, ಈಗ ಶುಕ್ರ ದಶೆ ಚೆನ್ನಾಗಿಲ್ಲ, ಯಾವ ದೇವಿನ ಆರಾಧನೆ ಮಾಡಬೇಕು, ಶುಕ್ರ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ನಿಮಗೆ ಗೊತ್ತಿಲ್ಲ, ಗೊತ್ತಿದ್ರೆ ಸಂತೋಷ. ಸೊ ಹಾಗಾಗಿ ಯಾವ್ದಾದ್ರು ಅದ್ರ ಆಪೋಸಿಟ್ ಮಾಡ್ತಾ ಇದ್ರೆ ಸೊ ಅವಾಗ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದ್ಸರಿ ಬ್ಯಾಡ್ ದಶ ನಡೆದ್ರು ಎಲ್ಲ ಕಡೆ ಸೇವ್ ಆಗ್ತಾ ಇರ್ತಾರೆ ಬಿಕಾಸ್ ಆಫ್ ದೇವಿ ಆರಾಧನೆ ಅಥವಾ ಅವ್ರು ಏನ್ ರಿಚುವಲ್ಸ್ ಮಾಡ್ತಾ ಇರ್ತಾರಲ್ವಾ ಅದಕ್ಕೋಸ್ಕರ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ವೃಷಭ ಲಗ್ನದವ್ರಿಗಂತೂ ಹೇಳಿ ಮಾಡಿಸಿದ ಟೈಮ್ ತೋರಿಸ್ತಾ ಇದೆ. ನೀವೇನಾದ್ರೂ ಡೆಫಿನೆಟ್ಲಿ ಈ ವಿಡಿಯೋ ವೃಷಭ ಲಗ್ನದವ್ರು ಎಸ್ಪೆಷಲಿ ಹೇಳ್ತಾ ಇದ್ದೀನಿ, ಯಾರಾದ್ರೂ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಲಕ್ ಸ್ಟಾರ್ಟ್ ಆಯ್ತು ಅಂತಾನೆ ಅನ್ಕೊಳ್ಳಿ. 9ನೇ ಮನೆ ಶುಕ್ರ, ಸೊ ಲಿಕ್ವಿಡ್ ಕ್ಯಾಶ್ ಸ್ಟಾರ್ಟ್ ಆಯ್ತು, ಹಣದ ಫ್ಲೋ ಸ್ಟಾರ್ಟ್ ಆಗುತ್ತೆ, ಕೆಲಸದ ಹತ್ರ ಹಣ ಸ್ಟಕ್ ಆಗಿದ್ರೆ ಸ್ಟಾರ್ಟ್ ಆಗುತ್ತೆ, ಪ್ರಮೋಷನ್ ತೋರಿಸ್ತಾ ಇದೆ. ಸೊ ಹೆಲ್ತ್ ಏನಾದ್ರು ಇಷ್ಟು ದಿವಸ ಪ್ರಾಬ್ಲಮ್ ಇತ್ತು, PCOD ಆಗಿರಬಹುದು, ಕಿಡ್ನಿ ಸ್ಟೋನ್ ಆಗಿರಬಹುದು ಅಥವಾ ಗೈನಕಾಲಜಿ ಇಶ್ಯೂಸ್ ಆಗಿರಬಹುದು ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ಫೇವರಬಲ್ ಆಗಿದೆ. ಖಂಡಿತ ನೀವುಗಳು ಮಿಸ್ ಮಾಡ್ಕೋಬೇಡಿ, ಬೇರೆ ಯಾರು ಮಿಸ್ ಮಾಡ್ಕೊಂಡು ಅವ್ರಿಗೆ ಬಿಟ್ಟಿದ್ದು. ವೃಷಭ ಲಗ್ನದವ್ರಿಗಂತೂ ತುಂಬಾ ಚೆನ್ನಾಗಿದೆ ಟೈಮ್. ಸೊ ಹಾಗಾಗಿ ವೆರಿ ವೆರಿ ಗುಡ್. ನೆಕ್ಸ್ಟ್ ನಾವು ಮಿಥುನ ಒಂದು ಲಗ್ನದವ್ರಿಗೆ ನೋಡೋಣ ಒಂದು ಶುಕ್ರನ ಪ್ರವೇಶ ಏನಾಗ್ತಿದೆ ಅಂತ ಹೇಳಿ. ಸೊ ನಿಮ್ಗೆ 5 ಮತ್ತು 12ನೇ ಮನೆ ಅಧಿಪತಿ. ಸೊ ಅಗೈನ್ ಹೋಗಿ ಕುತ್ಕೋತಾ ಇರೋದು 8. 8ನೇ ಮನೆ ಶುಕ್ರ ಎಲ್ಲದಕ್ಕೂ ಬೇಡ. ಸೊ ಬ್ಯಾಡ್ ಯಾವತ್ತಿದ್ರು ಬ್ಯಾಡ್, ಗುಡ್ ಅಂತ ನೀವು ಅದನ್ನ ಹೇಳಲಿಕ್ಕೆ ಬರಲ್ಲ. ಬಟ್ ಯಾರಾದ್ರೂ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಸೊ ಸರ್ಜನ್ಸ್ ಆಗಿದ್ರೆ, ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರೆ, ರಿಸರ್ಚ್ ಓರಿಯೆಂಟ್ ಇದ್ರೆ, ಅಸ್ಟ್ರಾಲಜರ್ಸ್ ಆಗಿದ್ರೆ, ಸೊ ನಿಮಗೆ ಇದು ಪ್ಲಸ್ ಇರುತ್ತೆ ಸಿದ್ಧಿಗೆ. ಬಟ್ ಹಾಗಂತ 8ನೇ ಮನೆ ಶುಕ್ರ ಇಸ್ ನಾಟ್ ಎ ಗುಡ್. ಅಂಡ್ 5th ಲಾರ್ಡ್ ಡೆಫಿನೆಟ್ಲಿ ನಿಮ್ಮ ಹೆಸರಿಗೆ ಧಕ್ಕೆ ಬರಬಹುದು. ಹೆಸರು, ನೇಮು, ಫೇಮು, ಕೀರ್ತಿಗೆ ಒಂದ್ ಸ್ವಲ್ಪ ಹೆಣ್ಣು ಅಥವಾ ಹೆಣ್ಣು ಮಕ್ಕಳ ಕಡೆಯಿಂದ ಸಮಸ್ಯೆ ಬರಬಹುದು, ನೋಡ್ಕೊಳ್ಳಿ. ಹಾಗೆ ಸಡನ್ ಆಗಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ, ನೀವೇ ಮಾಡ್ಕೊಳ್ಳೋದು ಕ್ರಿಯೇಟ್, ಬಿ ಕೇರ್ಫುಲ್. ಅಂಡ್ ನಿಮ್ಗೆ 12ನೇ ಮನೆ ಅಧಿಪತಿ ಕೂಡ ಎಂಟ್ರಲ್ಲಿ ಕೂತ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಮುಖಾಂತರ ಅಥವಾ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮೂವಿ ಡೈರೆಕ್ಟ್ ಮಾಡ್ತಿದ್ದೀರಾ, ಈ ಮಂತಲ್ಲಿ ಏನಾದ್ರು ರಿಲೀಸ್ ಆಗ್ತಿದೆ ಅಂದ್ರೆ ನಿಮಗೆ, ನೀವೇನಾದ್ರು ಹೀರೋಯಿನ್ ಅಥವಾ ಡೈರೆಕ್ಟರ್ ಆಗಿದೆ, ನಿಮಗೆ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಅಷ್ಟು ಫೇವರಬಲ್ ಪೀರಿಯಡ್ ಈ ಪೀರಿಯಡ್ ಅಲ್ಲಿ ಖಂಡಿತ ಇಲ್ಲ. ಲಗ್ನದಲ್ಲಿ ಗುರು ಬೇರೆ ವಕ್ರಿ ಆಗಿದ್ದಾರೆ. ಸೊ ಹೆಲ್ತ್ ಸ್ವಲ್ಪ ಹೆವಿ ನೋಡ್ಕೋಬೇಕಾಗುತ್ತೆ ಸಡನ್ ಆಗಿ. ಸೊ ಕಿಡ್ನಿ ಸ್ಟೋನ್ ಮೇಜರ್ ಆಗಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಡೆಫಿನೆಟ್ಲಿ
ಮಿಥುನ ಲಗ್ನದವ್ರಿಗೆ ನಾನು ಫೇವರಬಲ್ ಅಂತ ಕೊಡೋಕ್ಕಾಗೋದಿಲ್ಲ. ಸೊ 50-50 ಅಂತ ಕೊಡ್ತೀನಿ. 50-50ನೂ ಕಷ್ಟನೇ, ಬಟ್ ಓಕೆ, ಅಟ್ಲೀಸ್ಟ್ ತುಂಬ ಮೈನಸ್ ಹೇಳಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಸೊ 8ನೇ ಮನೆ ಶುಕ್ರ ಒಳ್ಳೇದಲ್ಲ, ಬಿ ಕೇರ್ಫುಲ್. ಯಾರಿಗೂ ಹಣ ಕೊಡಬೇಡಿ, ಜ್ಯುವೆಲರಿ ಪ್ಲೆಡ್ಜ್ ಮಾಡಬೇಡಿ. ಈ ಬಾರಿ ಪ್ಲೆಡ್ಜ್ ಮಾಡಿದ್ರೆ ಹಣ ವಾಪಸ್ ಬರಲ್ಲ, ಜ್ಯುವೆಲರಿ ವಾಪಸ್ ಬರೋದಿಲ್ಲ. ಶಾಪಿಂಗ್ ಅಥವಾ ಈ ಥರ ಏನಾದರೂ ತುಂಬ ಲಕ್ಸುರಿ ಇವೆಂಟ್ ಸೆಲೆಬ್ರೇಟ್ ಮಾಡಬೇಕು ಜನವರಿ 14 ಆದಮೇಲೆ, ಗೃಹ ಪ್ರವೇಶ ಅಥವಾ ಮದುವೆಗಳು, ಎಂಗೇಜ್ಮೆಂಟ್ಗಳು, ನಾಮಕರಣಗಳು ಈ ಥರ ಏನಾದರೂ ಇದ್ದರೆ ಹೋಲ್ಡ್ ಮಾಡಿ. ನಿಮಗೆ ಇದು ಫೇವರಬಲ್ ಇಲ್ಲ. ಸೊ ಬಿ ಕೇರ್ಫುಲ್. ಆ್ಯಂಡ್ ಕನ್ಸೀವ್ಗೂ ಕೂಡ ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸೊ ಸ್ವಲ್ಪ ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರಿ. ಯಾವುದಾದ್ರೂ ಮಂತ್ರ ಹೇಳ್ತಾ ಇದ್ರೆ ಸ್ಟಾಪ್ ಮಾಡಿ ಸ್ವಲ್ಪ ದಿನ. ಅದು ನಿಮಗೆ ನೆಗೆಟಿವ್ ಎನರ್ಜಿ ಆಗಿಬಿಡುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ನೆಕ್ಸ್ಟ್ ಕರ್ಕ ಅಥವಾ ಕರ್ಕಾಟಕ. ಸೊ ಕರ್ಕಾಟಕದವ್ರಿಗೆ ಹೇಗಿದೆ ಅಂತ ಹೇಳಿ ನೋಡೋಣ. ಸೊ ಡೆಫಿನೆಟ್ಲಿ 7th ಹೌಸ್ ಶುಕ್ರ ನಿಮಗೆ 4 ಆ್ಯಂಡ್ 11th ಲಾರ್ಡು. ಬಾಧಕ ಇದ್ರೂ ಕೂಡ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಬಾಧೆ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ಕರ್ಕಾಟಕ ಲಗ್ನದವರಿಗೆ, ಸೊ ಇವನ್ ಶುಕ್ರ ಕಂಬಸ್ಟಲ್ಲೇ ಇರ್ತಾರೆ, ಅದೊಂದು ಗೊತ್ತಿರಲಿ. ಶುಕ್ರ ಕಂಬಸ್ಟಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎನರ್ಜಿ ತುಂಬ್ಕೋಬೇಕಂದ್ರೆ ದೇವಿ ಆರಾಧನೆ ಈ ಟೈಮಲ್ಲಿ ಮುಖ್ಯವಾದಂತಹ ಪಾತ್ರ. ಇವನ್ ಕರ್ಕಾಟಕ ಲಗ್ನದವ್ರಿಗೂ ಕೂಡ 7ನೇ ಮನೆ ಶುಕ್ರ ಕೂತ್ಕೋತಾ ಇರೋದ್ರಿಂದ, ಒಂದು ಮೂಲ ತ್ರಿಕೋನ 7ನೇ ಮನೆ ಶುಕ್ರನ್ಗೆ ಆಗಿರೋದ್ರಿಂದ, ನೀವು ಕೂಡ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಜಾಯ್ನ್ ಆಗಿ. ಯಾಕೆಂದರೆ ನಿಮಗೆ ಕೂಡ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ನ್ಯಾಚುರಲ್ ಆಗಿ ಅವ್ರಿಗೂ ನಿಮಗೆ 4th ಹೌಸ್ ಕೂಡ ಆಗಿರೋದ್ರಿಂದ ಬೇಗ ಫಲ ಸಿಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ 7th ಹೌಸ್ ಶುಕ್ರ ಇರೋದ್ರಿಂದ ಬಿಸ್ನೆಸ್, ಬಿಕಾಸ್ 6ನೇ ಮನೆ ಶುಕ್ರ ಬಂದಾಗ ಮೇ ಬಿ ನಿಮ್ಮ ಕೆಲಸ ಕಾರ್ಯ ಸರಿಯಾಗಿ ಆಗಿರೋದಿಲ್ಲ, ಅಥವಾ 6ನೇ ಮನೆ ಶುಕ್ರ ನೀಚ ಪ್ಲಸ್ ಕಂಬಸ್ಟ್ ಪ್ಲಸ್ ರೆಸ್ಪಾಸಿಟರ್ 12ನೇ ಮನೆ ಸಾಲ ಆಗಿದೆ, ಅಥವಾ ಯಾವುದೋ ಫಾರಿನಿಂದ ಹಣ ಬರಬೇಕು, ಸ್ಟಕ್ಕಡ್ ಮನಿ ಬರಬೇಕು. ಸೊ ಅಥವಾ ನಿಮ್ಮದೇ ಬಿಸ್ನೆಸ್ ಗ್ರೋತ್ ಆಗಬೇಕು, ಡೆಫಿನೆಟ್ಲಿ ಚೆನ್ನಾಗಿದೆ. ಮದುವೆಗೂ ಕೂಡ ಮದುವೆ ಸೆಟ್ ಆಗೋ ಯೋಗ ತೋರಿಸ್ತಾ ಇದೆ. ಬಟ್ ಧಾರೆ ಆಗೋದು ಜೂನ್ ಆದಮೇಲೆ, ಬಟ್ ಈಗ ಸೆಟ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಆ್ಯಂಡ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅಂತ ಹೇಳಿದ್ರೆ, ದಶಾಭುಕ್ತಿ ಸಪೋರ್ಟ್ ಮಾಡಿದ್ರೆ ಖಂಡಿತ ನೀವು ಇಲ್ಲಿ ಮೂವ್ ಆಗಬಹುದು. ಕರ್ಕಾಟಕದವರು ಕೂಡ ತುಂಬ ಚೆನ್ನಾಗಿದೆ. ಸೊ ಡೈಮಂಡ್ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ರೆ, ಎಸ್, ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಕಾಸ್ ನೆಕ್ಸ್ಟ್ ಹೌಸಲ್ಲಿ ವೀನಸ್ ರಾಹು ಬೋತ್ ಕಂಜಂಕ್ಟ್ ಆಗುತ್ತೆ, ಅಥವಾ ಹಿಂದೆ ಮುಂದೆ ಕುತ್ಕೊಂಡೋಗು ಡೈಮಂಡ್ ಬರೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾರಾದರೂ ಡೈಮಂಡ್ ಜ್ಯುವೆಲರ್ಸ್ ಅಥವಾ ಶಾಪರ್ಸ್ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರಂದ್ರೆ ಒಳ್ಳೆ ಲಾಭ ಕೂಡ ತೋರಿಸ್ತಾ ಇದೆ. ಮತ್ತು ಪೆಟ್ರೋಲಿಯಂ, ಸೊ ಎಲ್ಲ ರೀತಿಯ ಪೆಟ್ರೋಲಿಯಂ ವರ್ಕ್ ಯಾವ ಮಾಡ್ತಾ ಇದ್ದೀರಾ, ಸೊ ನಿಮಗೂ ಕೂಡ ಹೆಚ್ಚು ಲಾಭ ತೋರಿಸ್ತಾ ಇದೆ. ಕಾರ್ಮಿಕ್ ಬಾಂಡಿಂಗ್ ಆ್ಯಂಡ್ ನಿಮ್ಮ ಸ್ಪೌಸ್, ಸೊ ಸ್ವಲ್ಪ ನಿಮ್ಮ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಅಥವಾ ಹಸ್ಬೆಂಡ್ ಅಥವಾ ವೈಫ್, ಇವರ ಒಂದು ಲೈಕ್ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತ ತೋರಿಸ್ತಾ ಇದೆ. ಅದೊಂದು ಪಾಯಿಂಟ್ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಂಹದವ್ರಿಗೆ ಬರೋಣ. ಸಿಂಹ ಲಗ್ನದವ್ರಿಗೆ ಡೆಫಿನೆಟ್ಲಿ ನಾನು ಫೇವರಬಲ್ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೀನು ಬ್ಯಾಕ್ ಟು ಬ್ಯಾಕ್ 17ನೇ ತಾರೀಕು ಒಳಗಡೆ 4 ಗ್ರಹಗಳು 6ನೇ ಮನೆಗೆ ಹೋಗ್ತಾ ಇದ್ದಾವೆ. ಬಟ್ ಇಲ್ಲಿ 6ನೇ ಮನೆಗೆ ಹೋದ ತಕ್ಷಣ ತೊಂದರೆ ಅಂತಲ್ಲ, ಬಟ್ ಹೆವಿ ಹಾರ್ಡ್ ವರ್ಕ್. ಸೊ ಈಸಿಯಾಗಿ ಆಗುತ್ತೆ, ಪ್ರತಿ ಒಂದು ಕೆಲಸಕ್ಕೂ ಇರಿಟೇಷನ್ ಆಗುತ್ತೆ. ಆ್ಯಂಡ್ ಡೆಸ್ಪಾಸಿಟಿವ್ 8ಲ್ಲಿ ಕೂತಿದ್ದಾರೆ. ಸೊ ನಾನು ಎಸ್ಪೆಷಲಿ ಸಿಂಹದವ್ರಿಗೆ ಪ್ಲಾನೆಟ್ಸ್ ಎಲ್ಲ ನಿಮಗೆ 9th ಹೌಸ್ ಬರೋವರೆಗೂ, 7ನೇ ಮನೆಗೆ ಬಂದ್ರೂ ಇಲ್ಲಿ ರಾಹು ಜೊತೆ ಬೇರೆ ಬಂದ್ಬಿಡುತ್ತೆ. ಸೊ ಸಿಂಹ ಲಗ್ನದವರು ಆಲ್ರೆಡಿ ಅಷ್ಟಮ ಸಾಡೆ ಸತಿ ನಡೀತಿದೆ. ನಿಮಗೆ ಸ್ವಲ್ಪ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ. ಏನಪ್ಪಾ ಅಂದರೆ, ಒಂದು 2-3 ಮಂತ್ ಏನೇ ಮಾಡೋಕೆ ಹೋದ್ರು ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ. ಒಂದು ಎರಡನೇದು, ಬಿ ಕೇರ್ಫುಲ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ವರ್ಕ್ ಮಾಡೋ ಹತ್ರ ಸಡನ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದು, ಆಫೀಸ್ ಪೊಲಿಟಿಕಲ್ ಆಗಿರಬಹುದು, ನಿಮ್ಮ ಹಿಂದೆ ಬ್ಯಾಕ್ ಪಿಚಿಂಗ್ ಆಗಿರಬಹುದು, ಪ್ರಾಬ್ಲಮ್ಸ್ ಅಂತೂ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಹಣ, ಅನ್ವಾಂಟೆಡ್ ಖರ್ಚು ಅಥವಾ ಸಡನ್ ಖರ್ಚು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಕೆಲಸದ ಹತ್ರ ಯಾರಿಗೂ ಹುಷಾರಿಲ್ಲ, ನಿಮ್ಮ ಕಾರ್ಡ್ ಸ್ವೈಪ್ ಮಾಡೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಎಕ್ಸ್ಟ್ರಾ ಪೇಮೆಂಟ್ಗಳು ಕಟ್ ಆಗೋದು ಅಥವಾ ರೈಡ್ ಆಗೋದು. ಸೊ ಇಷ್ಟೊಂದು ಫೇವರಬಲ್ ಇಲ್ಲ. ಶೇರ್ಸ್ಗಂತೂ ದಯವಿಟ್ಟು ಹಾಕಬೇಡಿ. ಈ ಈ 2.5 ಮಂತ್ ಚೆನ್ನಾಗಿಲ್ಲ, ತುಂಬ ಪ್ರಾಬ್ಲಮ್ ಇದೆ ನಿಮಗೆ. ಸ್ವಲ್ಪ ಹೋಲ್ಡ್ ಮಾಡಿ. 7th ಹೌಸ್ ಬಂದಾಗಲೂ ನಾನು ಕೊಡೋದಿಲ್ಲ. ಅಲ್ಲಿ ದಶನೂ ಬ್ಯಾಡು, ಇಲ್ಲಿ ಟ್ರಾನ್ಸಿಟು ಬ್ಯಾಡು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿ ಕೇರ್ಫುಲ್. ಆ್ಯಂಡ್ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಯಾವಾಗ ಆಗುತ್ತೆ ಅಂದರೆ, ಯಾರೋ ಫ್ರೆಂಡ್ ಯಾವುದೋ ಟೆಂಪಲ್ ವಿಸಿಟ್, ಫಾರ್ ಎಕ್ಸಾಂಪಲ್ ಅರುಣಾಚಲಂ, ಯಾರೋ ಒಬ್ರು ಹೋಗಿದ್ದಾರೆ ಅಂದರೆ ಇವರುಗಳು ಹೋಗೋದು. ನಿಮಗೆ ಈ ಪೀರಿಯಡ್ ಆಫ್ ಟೈಮಲ್ಲಿ ಅದರಿಂದ ಪ್ಲಸ್ ಇದೆಯಾ? ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಕಾಂಬಿನೇಷನ್ ಇರುತ್ತೆ ಜಾತಕದಲ್ಲಿ. ಹಾಗಾಗಿ ಬಿ ಕೇರ್ಫುಲ್. ಯಾವುದಾದ್ರೂ ತುಂಬ ಹೈ ಎನರ್ಜಿ ಇರೋ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಜ್ಯೋತಿರ್ಲಿಂಗಗಳು ಹೋಗ್ತಿದ್ದೀರಾ ಅಂದರೆ, ನಿಮಗೆ ಅದರಿಂದ ಈ ಬಾರಿ ಫೇವರಬಲ್ ಪೀರಿಯಡ್ ತೋರಿಸ್ತಾ ಇಲ್ಲ. ದಶ ಏನಾದರೂ ಚೆನ್ನಾಗಿದ್ರೆ ಹೋಗಿ, ದಶ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರಿ. ನಾಟ್ ಎ ಫೇವರಬಲ್ ಟೈಮ್. ಲೋನ್ ಜಾಸ್ತಿ ಆಗುತ್ತೆ, ಅಥವಾ ದೊಡ್ಡ ಮಟ್ಟದ ಲೋನು, ಲಿಟಿಗೇಷನ್ಸು, ಹೆಲ್ತ್ ಇಶ್ಯೂಸು, ಈ ಹಿಂದೆ ಯಾವಾಗ ಆಗಿರುವಂಥ ಹೆಲ್ತ್ ಇಶ್ಯೂಸು ಈಗ ಅದು ಓಪನ್ ಅಪ್ ಆಗುತ್ತೆ. ಸೊ ಅಷ್ಟೊಂದು ಫೇವರಬಲ್ ಇಲ್ಲ. ನೆಕ್ಸ್ಟ್ ಕನ್ಯಾ ಲಗ್ನದವರಿಗೆ.
ಸೊ ಕನ್ಯಾ ಲಗ್ನದವರಿಗೆ 2 ಮತ್ತು 9ನೇ ಮನೆ ಪಂಚಮದಲ್ಲಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾವ ವಿಚಾರಕ್ಕೆ ಲಕ್, ಪೂರ್ವ ಪುಣ್ಯ, ನೀವು ಮಾಡಿರುವ ಪುಣ್ಯ, ಸೆಕೆಂಡ್ ಮ್ಯಾರೇಜ್ಗೆ ಹೇಳಿ ಮಾಡಿಸಿದಂತಹ ಟೈಮ್, ಮಕ್ಕಳ ಬೇಬಿ ಕನ್ಸೀವ್ ಆಗಕ್ಕೆ ಅಥವಾ ಡೆಲಿವರಿ ಟೈಮ್ ಏನಾದ್ರು ಇದ್ರೆ ತುಂಬಾ ಒಳ್ಳೆ ಟೈಮು. ಮನೇಲಿ ದೇವಿ ಕಾರ್ಯಗಳು ನಡಿಬೇಕು, ತುಂಬಾ ಒಳ್ಳೆ ಟೈಮು. ಸೊ ಟೋಟಲಿ ತುಂಬಾ ಒಳ್ಳೆ ಟೈಮ್ ಇದೆ. ಹಾಗಂತ ಶೇರ್ಸ್ ಅಲ್ಲಿ ಹಾಕ್ಬೇಡಿ, ಬಿಕಾಸ್ ನೆಕ್ಸ್ಟ್ ಹೌಸ್ ಅಲ್ಲೇ ರಾಹು ಇದ್ದಾರೆ. ಪ್ರಾಬ್ಲಮ್ನ ನೀವೇ ಬನ್ನಿ ಬನ್ನಿ ಅಂತ ಕ್ರಿಯೇಟ್ ಮಾಡ್ಕೋಬೇಡಿ. ಬೆಟರ್ ಸೊ ಆ ಮಾತಿನ ಧಾಟಿ ಯಾವಾಗಲೂ ಟಾಂಗ್ ಕೊಡ್ತೀರಾ ಅಥವಾ ಐ ಸ್ಪೀಡ್ ಇರ್ತೀರಾ ಅಥವಾ 3 ಹೊತ್ತು ಬಿಸ್ನೆಸ್ ಮೈಂಡ್ ಲೆಕ್ಕ ಹಾಕೋದು ಬಿಟ್ಟು ಸ್ವಲ್ಪ ಕುಟುಂಬಕ್ಕೆ ಸ್ವಲ್ಪ ಟೈಮ್ ಕೊಡಿ, ರಿಲ್ಯಾಕ್ಸ್ ಆಗಿ ಹೆಲ್ತ್ ನೋಡ್ಕೊಳ್ಳಿ. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ಬಿಕಾಸ್ 12th ಹೌಸ್ ಕೇತು ನಿದ್ದೆನ ಹಾಳು ಮಾಡಿರುತ್ತೆ ಅದ್ರ ಜೊತೆಗೆ. ಸೊ ಇಷ್ಟಿಷ್ಟು ನಿಮಗೆ. ಸೊ ಆ್ಯಕ್ಚುಲಿ ಶುಕ್ರನ ವಿಚಾರದಲ್ಲಿ ನಿಮಗೆ ಪ್ಲಸ್ ಇದೆ. ಬಟ್ ಈ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ಇದ್ರೆ, ಸೆಕೆಂಡ್ ಮ್ಯಾರೇಜ್ ನೋಡ್ತಿದ್ರೆ ಅಥವಾ ವೈಫ್ ಇದ್ದು ಮತ್ತೆ ರಾಂಗ್ ರಿಲೇಶನ್ಶಿಪ್ ಯಾರಾದರೂ ಇದ್ರೆ, ಸೊ ಅದರಿಂದ ಮುಂದೆ ನೆಕ್ಸ್ಟ್ ಟೂ ಮಂತ್ ಓಡಿಸ್ಕೋತೀರಾ. ಸೊ ಸ್ವಲ್ಪ ಹುಷಾರಾಗಿರಿ, ಕೆಟ್ಟ ಹೆಸರು ಬರೋ ಸಾಧ್ಯತೆ ಇದೆ. ಮೀಡಿಯಾದಲ್ಲಿ ಯಾರಾದರೂ ಇದ್ರೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಚತುರ್ಥ ಭಾವದಲ್ಲಿ, ಸೊ ಅಷ್ಟೊಂದು ಫೇವರಬಲ್ ಇಲ್ಲ. ಬಿ ಕೇರ್ಫುಲ್. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡನಿಗೆ ಆರೋಗ್ಯ ಸಮಸ್ಯೆ ಅಥವಾ ಅವರ ಬಿಸ್ನೆಸ್ ಅಲ್ಲಿ ಸಡನ್ ಲಾಸು ಅಥವಾ ಅವ್ರಿಗೊಂದು ಸ್ಮಾಲ್ ಆಪರೇಷನ್ಸು ತೋರಿಸ್ತಾ ಇದೆ. ಸೊ ಬಿ ಕೇರ್ಫುಲ್. ಅದರ ಜೊತೆಗೆ ಲಿಟಿಗೇಷನ್ಸ್ ಥ್ರೂ ಪ್ರಾಪರ್ಟಿ ತೋರಿಸ್ತಾ ಇದೆ. ಮತ್ತೆ ಲೋನ್ ಜಾಸ್ತಿ ಆಗುತ್ತೆ ಪ್ರಾಪರ್ಟಿ ಅಥವಾ ವೆಹಿಕಲ್ ಮೇಲೆ. ಮೇ ಬಿ BMW ತಗೋಬೇಕು ಅಂತ ಏನಾದರೂ ಇರ್ತೀರಾ, ಅದು ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗಬಹುದು. ಸೊ ಆ ಥರ. ಸೊ ಪ್ಲಾನ್ ಮಾಡ್ಕೊಳ್ಳಿ, ಬಜೆಟ್ ಕಂಪ್ಲೀಟ್ ಆಗಿ ಪ್ಲಾನ್ ಆಗಬೇಕು. ರಾಂಗ್ ಟೈಮಲ್ಲಿ ಕನ್ಸ್ಟ್ರಕ್ಷನು, ಇನ್ವೆಸ್ಟ್ಮೆಂಟು, ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ರಿಜಿಸ್ಟ್ರೇಷನ್ಗಳು ಮಾಡೋದು ಅಥವಾ ಸೊ ವೆಹಿಕಲ್ ಸೆಕೆಂಡ್ ಹ್ಯಾಂಡಲ್ಲಿ ಏನಾದ್ರು ತಗೋತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ ಆಗುತ್ತೆ. 4th ಹೌಸ್ ಶುಕ್ರ ಇಸ್ ನಾಟ್ ಗುಡ್. 4th ಹೌಸ್ ಶುಕ್ರ ಸೊ ಹೆಲ್ತ್ ಇಶ್ಯೂಸ್ ಕೊಡುತ್ತೆ ಮನುಷ್ಯನಿಗೆ. ಮತ್ತೆ ಸೊ ಕಂಫರ್ಟ್ ಝೋನ್ನ ಹೆವಿ ಮಾಡ್ಬಿಡೋದ್ರಿಂದ ಡಿಸಿಷನ್ ಮೇಕಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. 8th ಲಾರ್ಡ್ ಕೂಡ ಅಲ್ವಾ. ಸೊ ಹಾಗಾಗಿ ಬಿ ಕೇರ್ಫುಲ್. ಪಿತ್ರಾರ್ಜಿತ ಆಸ್ತಿಲಿ ಏನಾದರೂ ವಾದ ವಿವಾದ ನಡೀತಿದೆ ಅಂದರೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಳ್ಳಿ. ಬಟ್ ಹೆಂಡತಿ ಅಥವಾ ಗಂಡ, ನಿಮ್ಮ ಆಪೋಸಿಟ್ ಪಾರ್ಟ್ನರ್ ಅಥವಾ ಸ್ಪೌಸ್, ಸೊ ಬಿ ಕೇರ್ಫುಲ್. ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ತೋರಿಸ್ತಾ ಇದೆ. ಇವರಿಗೆ ನಾವು 50-50 ಕೊಡೋಣ. ಸೊ 100 ಕೊಡೋಕ್ಕಾಗೋದಿಲ್ಲ. ಅದಾದ ನಂತರ ವೃಶ್ಚಿಕ. ಸೊ ಇವ್ರಿಗೆ ಡೆಫಿನೆಟ್ಲಿ 7ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ 3ರಲ್ಲಿ ಕುತ್ಕೋತಾ ಇರೋದ್ರಿಂದ 3ನೇ ಮನೆ ಶುಕ್ರ ಖಂಡಿತವಾಗ್ಲು ತುಂಬಾ ಒಳ್ಳೇದಂತೂ ಅಲ್ವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಜಾಸ್ತಿ ಆಗುತ್ತೆ. ಹೊಸದಾಗಿ ಯಾರಾದರೂ ಮದುವೆ ಆಗಿದ್ರೆ ಪರ್ಸನಲ್ ಲೈಫ್ ಡಿಸ್ಟರ್ಬ್ ಆಗೋದು ತೋರಿಸ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನಿಮ್ಮ ಗಂಡ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಒಂದು ಸ್ಮಾಲ್ ಟ್ರಾವೆಲ್ ತೋರಿಸ್ತಾ ಇದೆ. ಮೇ ಬಿ ಅದು ಶನಿ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಗಳಲ್ಲಿ ತೋರಿಸ್ತಾ ಇದೆ ಈ ಬಾರಿ. ಹಾಗೆ ನಿಮಗೂ ಕೂಡ 12ನೇ ಮನೆ ಅಧಿಪತಿ 3ರಲ್ಲಿ ಕೂತಿರೋದ್ರಿಂದ ಅನ್ವಾಂಟೆಡ್ ಟ್ರಾವೆಲ್ಸ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಅನ್ಎಕ್ಸ್ಪೆಕ್ಟೆಡ್ ಟ್ರಾವೆಲ್ಸು. ಸೊ ಬಿ ಕೇರ್ಫುಲ್. ಅಂಡ್ 8ನೇ ಮನೆ ಸೊ ಭಾವನ ಪ್ರಕಾರ ತಗೊಳ್ಳೋದಾದ್ರೆ ಈ 2.5 ಮಂತ್ ಇರೋ ಬರೋ ಪ್ಲಾನೆಟ್ಸ್ ಎಲ್ಲ 3ನೇ ಮನೆಗೆ ಹೋಗುತ್ತೆ. ಮಾತಾಡೋ ರೀತಿ, ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್. ಸೊ ಎಕ್ಸ್ಪ್ರೆಷನ್ ಮಾಡುವಾಗ, ಸೊ ಫುಡ್ಡಲ್ಲಿ ಕೇರ್ಫುಲ್ ಆಗಿರಿ. ಸ್ವಲ್ಪ ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರೋದು ಬೆಸ್ಟ್ ಅಂತ ಹೇಳ್ತೀವಿ. ಯಾರಾದ್ರೂ ಸ್ಪೆಕ್ಸ್ ಏನಾದರೂ ಹಾಕಿದ್ದೀರಾ ಅಂತ ಹೇಳಿದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ ಸ್ವಲ್ಪ ನೀವು ಬ್ಲ್ಯಾಕ್ ಕಲರ್ ಸ್ಪೆಕ್ಸ್ನ ಅವಾಯ್ಡ್ ಮಾಡಿ. ಸೊ ರೆಡ್ ಕಲರ್ ಏನಾದರೂ ಫ್ರೇಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಯೂಸ್ ಮಾಡಿ. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಸೊ ನಿಮಗೆ ಸೋಷಿಯಲ್ ಮೀಡಿಯಾನೋ ಅಥವಾ ಎಲ್ಲೋ ಟ್ರಾವೆಲ್ ಮಾಡೋವಾಗಲೋ ಯಾರೋ ಹೊಸಬ್ರು ಕನೆಕ್ಟ್ ಆಗೋದು ತೋರಿಸ್ತಾ ಇದೆ. ಬಟ್ ನೆಕ್ಸ್ಟ್ ಅವರಿಂದ ಲಾಸ್ ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಷ್ಟಮದಲ್ಲಿ ಗುರು ಬೇರೆ ಇರೋದ್ರಿಂದ ಯಾರಿಗಾದ್ರೂ ಸೈನಸ್ ಇದೆ ಅಥವಾ ಲಿವರ್ ರಿಲೇಟೆಡ್ ಇಶ್ಯೂಸ್ ಇದೆ, ಥೈರಾಯ್ಡ್ ಇದೆ, ಜಾಂಡಿಸ್ ಇದೆ ಅಂದಾಗ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತೆ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಕುಜ ಕೂಡ ನೆಕ್ಸ್ಟ್ ಟ್ರಾನ್ಸಿಟ್ ಆಗಿ 8ನೇ ದೃಷ್ಟಿ ಕೇತು ಮೇಲೆ ಹಾಕೋದ್ರಿಂದ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಜಾಬಲ್ಲಿ ಸಡನ್ ಆಗಿ ಏರುಪೇರು ತೋರಿಸ್ತಾ ಇದೆ. ಸ್ವಲ್ಪ ನೀವು ಎಚ್ಚರಿಕೆಯಿಂದ ನೋಡ್ಕೋಬೇಕು ಯಾರು ವೃಶ್ಚಿಕ ಲಗ್ನದವರು. ನೆಕ್ಸ್ಟ್ ಧನುರ್ಗೆ ಬರೋಣ. ಧನುರ್ಗೆ ವೆರಿ ವೆರಿ ಗುಡ್. 6ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಸೆಕೆಂಡ್ ಹೌಸಲ್ಲಿ. ಸೆಕೆಂಡ್ ಹೌಸ್ ಶುಕ್ರ ನ್ಯಾಚುರಲ್ ಸೆಕೆಂಡ್ ಹೌಸ್ಗೆ ಅವರೇ ಕಾರಕ. ಸೆಕೆಂಡ್ ಹೌಸ್ ಶುಕ್ರ. ಸೊ ಡೆಫಿನೆಟ್ಲಿ ಸೊ ಸ್ಟಕ್ಡ್ ಮನಿ ಅಥವಾ ಹಣ ಅಥವಾ ಕೆಲಸದ ಹಣ. ಸೊ ನಿಮಗೆ 6ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 2ರಲ್ಲಿ 11ನೇ ಮನೆ ಅಧಿಪತಿಗಳು ಯಾವಾಗ ಕಂಜಂಕ್ಟ್ ಇರುತ್ತೋ ಅವಾಗ ದೊಡ್ಡ ಮಟ್ಟದ ಹಣ ಬರೋದು ತೋರಿಸ್ತಾ ಇದೆ. ಕುಟುಂಬದ ವಿಚಾರವಾಗಿ ತುಂಬಾನೇ ಒಳ್ಳೆ ಒಂದು ಸಮಯ. ಪ್ರಾಪರ್ಟಿ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ. ವೆಹಿಕಲ್ ಬರೋದು ತೋರಿಸ್ತಾ ಇದೆ. ಹಣದ ಹರಿವು ಹೆಚ್ಚಾಗೋದು ತೋರಿಸ್ತಾ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಸೇವಿಂಗ್ಸ್ ಆಗೋದು ತೋರಿಸ್ತಾ ಇದೆ. ಅಥವಾ ಹಣ ಬರ್ತಿತ್ತು ಉಳಿತಿರ್ಲಿಲ್ಲ ಅಂದ್ರೆ ಉಳಿಯೋದು ತೋರಿಸ್ತಾ ಇದೆ. ಸೊ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮು. ಸೊ ಜ್ಯುವೆಲರಿ ಪರ್ಚೇಸ್ ತೋರಿಸ್ತಾ ಇದೆ. ಅದರ ಜೊತೆಗೆ ಫುಡ್, ಮೇ ಬಿ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ವಿಸಿಟ್ ಅಥವಾ ರೆಸಾರ್ಟ್ ವಿಸಿಟ್ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ 12th ಲಾರ್ಡ್ ಕೂಡ
ಸೊ ಫ್ಯಾಮಿಲಿ ಜೊತೆ ಹೋಗೋದು ತೋರಿಸ್ತಾ ಇದೆ. ಸೊ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ಸೊ ಈ ಟೈಮ್ನ ಬಳಸ್ಕೊಳ್ಳಿ. ಧನುರವರು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯ್ನ್ ಆಗಿ. ಟೈಮ್ ಯಾರಿಗೆ ಚೆನ್ನಾಗಿದೆ ಜಾಯ್ನ್ ಆಗಿ. ರೆಮಿಡಿ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗಿ ರಿಸಲ್ಟ್ ಬಂದ್ಬಿಡುತ್ತೆ. ಟೈಮ್ ಯಾರಿಗೆ ಚೆನ್ನಾಗಿಲ್ಲ ಜಾಯ್ನ್ ಆಗಿ. ರೆಮಿಡಿ ಟೈಮ್ ಚೆನ್ನಾಗಾದಾಗ ರೆಮಿಡಿ ಮಾಡ್ಕೊಳ್ಳಿ. ಸೊ ಅವಾಗ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ. ಅದು ಬಿಟ್ಬಿಟ್ಟು ಬ್ಯಾಡ್ ಟೈಮಲ್ಲಿ ಮಾಡ್ತಾನೆ 41 ಡೇಸಿಂದ ಮಾಡ್ತಿದ್ದೀನಿ ಮೇಡಮ್, ಧನುರ್ಮಾಸ ಬೆಳಗ್ಗೆ 5 ಗಂಟೆಗೆ ಎದ್ದು ಮಾಡ್ತಿದ್ದೀನಿ ಮೇಡಮ್, ರಿಸಲ್ಟ್ ಎಲ್ಲಿ? ಸೊ ಅದಕ್ಕೆ ಹೇಳ್ತೀನಿ, ಟೈಮ್ ಎಂಡ್ ಆಫ್ ದ ಡೇ ಸ್ಪೇಸು ಟೈಮು. ಸೊ ಇದೆರಡನೇ. ಅದಕ್ಕೋಸ್ಕರನೇ ಟೈಮ್ ಕರೆಕ್ಟಾಗಿ ನೋಡಿಕೊಂಡು ಸೊ ನೀವು ಮಂತ್ರಗಳು ಅಥವಾ ನಿಮ್ದೇನು ರೆಮಿಡಿ ಯಾವ ದೇವಿ ಇರುತ್ತೋ ಸೊ ಅದು ನೀವು ಮಾಡ್ಕೊಳ್ಳಿ. ಸೊ ವೆರಿ ವೆರಿ ಗುಡ್. ಧನುರ್ ಎಕ್ಸಲೆಂಟ್. ಧನುರ್ ರಾಶಿಯವ್ರಿಗೆ ಏನು ಸೊ 4th ಹೌಸಲ್ಲಿ ಸ್ಯಾಟರ್ನ್ ಇರ್ಲಿ, ತೊಂದರೆ ಇಲ್ಲ. ಅಲ್ಲಿ 7th ಹೌಸಲ್ಲಿ ನೋಡಿ ಜುಪಿಟರ್ ಇದ್ದಾರೆ. ಮದುವೆ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ. ಕುಟುಂಬದವರೆಲ್ಲ ಒಪ್ಕೋಬಹುದು. ಅದು ಕೂಡ ತೋರಿಸ್ತಾ ಇದೆ. ಟೋಟಲಿ ಈ 2 ಪಾಯಿಂಟ್ಸ್ ಬಂತು ನಿಮಗೂ ತುಂಬಾ ಚೆನ್ನಾಗಿದೆ. ಸೊ ಯಾಕಂದ್ರೆ ಎಲ್ಲಾ ಪ್ಲಾನೆಟ್ ಸೆಕೆಂಡ್ ಹೌಸ್ ಬಂದಾಗ ಒಂದೇ ಒಂದು. ಸೊ ನಾನ್ ವೆಜ್ ತಿಂತಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮತ್ತೆ ಮಾತು, ಸ್ಪೀಚ್ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಬಿಹೇವಿಯರ್ಸ್ನ ಒಂದು ಸ್ವಲ್ಪ ಏನಾದರೂ ರ್ಯಾಶ್ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಅಂಡ್ ನೀವೇನಾದ್ರೂ ವೈಭವ ಲಕ್ಷ್ಮಿ ಮನೆಯಲ್ಲಿ ಪೂಜೆ ವ್ರತ ಮಾಡ್ತಿದ್ದೀರಾ ಅಂದ್ರೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಕೊಡುತ್ತೆ ನೋಡಿ. ಇಮ್ಮಿಡಿಯೇಟ್ ಆನ್ ದ ಡೇನೇ ರಿಸಲ್ಟ್ ಕೊಡುತ್ತೆ. ಯಾವ ಡೇ ನೀವು ಈ ಲಕ್ಷ್ಮಿ ಪೂಜೆ ಮಾಡ್ತಿದ್ದೀರಾ ಈ ಮಂತಲ್ಲಿ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ ನಿಮ್ಗೆ. ನೆಕ್ಸ್ಟ್ ಮಕರದವ್ರಿಗೆ. ಸೊ ಮಕರದವ್ರಿಗೆ ಡೆಫಿನೆಟ್ಲಿ ಫಿಫ್ತ್ ಲಾರ್ಡು ಮತ್ತೆ ಸೊ ಇವ್ರಿಗೂ ಕೂಡ 10ನೇ ಮನೆ ಅಧಿಪತಿ. ಹಾಗಾಗಿ ಸೊ ಖಂಡಿತವಾಗ್ಲೂ ಲಗ್ನದಲ್ಲಿ ಶುಕ್ರ. ಸೆಕ್ಷುಯಲ್ ಡಿಸೀಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ನ್ಯೂ ಕಪಲ್ಸ್ ಇದ್ರೆ ಅಥವಾ ಈ ಪಾಯಿಂಟ್ ಮಾತ್ರ ಸ್ವಲ್ಪ ಮೈನಸ್ ಇದೆ. ಅಪಾರ್ಟ್ ಫ್ರಮ್ ದಟ್ ಸೊ ಡೆಫಿನೆಟ್ಲಿ ಲಗ್ನದಲ್ಲಿ ಶುಕ್ರ, ದಟ್ ನೇಮು, ಫೇಮು, ಚಾರ್ಮು, ಸೊ ಲುಕಿಂಗ್ ಬ್ಯೂಟಿಫುಲ್, ವೆರಿ ಗುಡ್. ನಿಮ್ಗೋಸ್ಕರ ಏನಾದರೂ ಪರ್ಚೇಸ್ ಮಾಡೋದು, ತುಂಬಾ ಅಟ್ರಾಕ್ಟ್ ಆಗ್ತೀರಾ ಅಪೋಸಿಟ್ ಸೆಕ್ಸ್ಗೆ. ಸೊ ಡೆಫಿನೆಟ್ಲಿ ಮದುವೆ ವಿಚಾರ ಯಾರಾದರೂ ಟ್ರೈ ಮಾಡ್ತಿದ್ರೆ ಮದುವೆ ಯೋಗ ತೋರಿಸ್ತಾ ಇದೆ, ಕೂಡು ಬರ್ತಾ ಇದೆ. ಅಂಡ್ ಬೇಬಿಗೆ ಯಾರಾದರೂ ಟ್ರೈ ಮಾಡ್ತಿದ್ರೆ, ಸೆಕೆಂಡ್ ಮ್ಯಾರೇಜ್ಗೂ ಟ್ರೈ ಮಾಡ್ತಾ ಇದ್ರೆ ಟೋಟಲಿ ನಿಮಗೂ ಕೂಡ ಫೇವರಬಲ್ ಟೈಮ್ ಇದೆ. ಜಾಬಲ್ಲಿ ಅಥವಾ ಆಫೀಸಲ್ಲಿ ನೀವು ತುಂಬಾ ಫೇಮಸ್ ಆಗೋದು ಕೂಡ ತೋರಿಸ್ತಾ ಇದೆ. ಇಷ್ಟು ದಿವಸ ಏನು ಲಾಸ್ ಆಗಿತ್ತು, ಹೆಲ್ತ್ ಇಶ್ಯೂಸ್ ಆಗಿದೆ, ಬಿಕಾಸ್ 12ನೇ ಮನೆ ಅಷ್ಟೊಂದು ಗ್ರಹ ಆಯಿತು. ಡೆಫಿನೆಟ್ಲಿ ಯೂಸ್ ಖರ್ಚಾಗಿರುತ್ತೆ, ಲಾಸ್ ಆಗಿರುತ್ತೆ, ಒಳ್ಳೆ ರೀತಿನೇ ಆಗಿರುತ್ತೆ. ಬಿಕಾಸ್ ಜುಪಿಟರ್ ಹೌಸ್ ಅಂಡ್ ಜುಪಿಟರ್ ನೋಡ್ತಾ ಇದ್ದಿದ್ರಿಂದ ಸೇವಿಂಗ್ಸ್ ಆಗಿರಬಹುದು, ಇನ್ವೆಸ್ಟ್ಮೆಂಟ್ಗಳಾಗಿರೋದು ಮಾಡಿರ್ತೀರಾ. ಬಟ್ ಇಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್. ಸೊ ಏನೇ ಇದ್ರು ನಾನು ಮಾಡ್ತೀನಿ ಅಥವಾ ಏನೇ ಪ್ರಾಜೆಕ್ಟ್ ತಗೊಂಡ್ರು ನಾನು ಸಕ್ಸಸ್ ಆಗ್ತೀನಿ ಅಂತ. ಸೊ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ನಿಮಗೆ. ಆ್ಯಕ್ಚುಲಿ ವೆರಿ ವೆರಿ ಗುಡ್. ಸೊ ನೀವು ಕೂಡ ಜಾಯ್ನ್ ಆಗಬಹುದು. ಎಲ್ಲರೂ ಜಾಯ್ನ್ ಆಗಿ ಅಂತಲೇ ಹೇಳ್ತೀನಿ. 30 ಜನ ಯಾರಿಗೆ ಲಕ್ಕಿರುತ್ತೋ ಅವರು. ನೆಕ್ಸ್ಟ್ ಕುಂಭ. ಸೊ ಕುಂಭಕ್ಕೆ ಡೆಫಿನೆಟ್ಲಿ 4 ಮತ್ತು 9ನೇ ಮನೆ ಅಧಿಪತಿ ಕೇಂದ್ರ ತ್ರಿಕೋನ. ಇವ್ರಿಗೂ ಕೂಡ 12ನೇ ಮನೆ ಶುಕ್ರ. ಡೆಫಿನೆಟ್ ಆಗಿ ನೋಡಿ, ಇದೇ ಟ್ವಿಸ್ಟ್ ಇರೋದು. 12ನೇ ಮನೆ ಶುಕ್ರ ಉಚ್ಚ. ಆದ್ರೆ ಈ ಬಾರಿ ಏನಾಗ್ತಿದೆ ಗೊತ್ತಾ, ಇವ್ರಿಗೆ ಮದರ್ ಕಡೆಯಿಂದನೋ ಅಥವಾ ಫಾದರ್ ಕಡೆಯಿಂದನೋ ಇವ್ರಿಬ್ರು ಇಲ್ಲ ಅಂತ ಹೇಳಿದ್ರೆ ಯಾವುದೋ ಪೂರ್ವ ಪುಣ್ಯದ ಲಕ್ಕು 9ನೇ ಮನೆ. ಸೊ ಡೆಫಿನೆಟ್ಲಿ ನಿಮ್ಗೆ ಆಲ್ರೆಡಿ 9ನೇ ಮನೆಯಲ್ಲಿ ಗುರು ನೋಡ್ತಾ ಇದೆ ಅಲ್ವಾ, ದೃಷ್ಟಿ ಬೇರೆ ಹಾಕಿ. ಸೊ ಖಂಡಿತವಾಗ್ಲೂ ಹಣ ಬರೋದು ತೋರಿಸ್ತಾ ಇದೆ ಫೈನಲಿ. ಬಟ್ ಲಗ್ನದಲ್ಲೇ ರಾಹು ಇರೋದ್ರಿಂದ ವಿಪರೀತ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಭಯದಲ್ಲಿ ಇರ್ತೀರಾ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಇನ್ನೊಂದು ಎರಡನೇದು ವಿಪರೀತ ಖರ್ಚು ಕೂಡ ತೋರಿಸ್ತಾ ಇದೆ 12ನೇ ಮನೆ ಶುಕ್ರ. ಒಳ್ಳೆ ರೀತಿ ಖರ್ಚು ಮೇ ಬಿ. ಸೊ ಹಾಸ್ಪಿಟಲ್ ಖರ್ಚಾಗಿರಬಹುದು, ಕುಟುಂಬ ಖರ್ಚಾಗಿರ್ಬೋದು, ಮನೆ ಕನ್ಸ್ಟ್ರಕ್ಷನ್ ಆಗಿರಬಹುದು, ವೆಹಿಕಲ್ ಪರ್ಚೇಸ್ ಆಗಿರಬಹುದು, ಅಥವಾ ಹೈಯರ್ ಎಜುಕೇಶನ್ಗೆ, ಫಾರಿನ್ ಹೋಗ್ಲಿಕ್ಕೆ ಒಳ್ಳೆ ರೀತಿ ವಿಪರೀತ ಖರ್ಚು. ಬಟ್ ಹಣ ಬರೋದಂತೂ ನಿಜ. ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ, ನಿಲ್ಲೋದಿಲ್ಲ. ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ, ಫಸ್ಟ್ ಬರ್ಲಿ. ಸೊ ವಿಪರೀತದ ಖರ್ಚು ತೋರಿಸ್ತಾ ಇದೆ. ಎಂಜಾಯ್. ಸೊ ಏನು ಹೇಳ್ತೀರಾ, 10 ರೂಪಾಯಿ ಆಗೋ ಹತ್ರ 10,000 ಖರ್ಚಾಗೋದು ತೋರಿಸ್ತಾ ಇದೆ ನಿಮಗೋಸ್ಕರ, ಕುಟುಂಬಕ್ಕೋಸ್ಕರ. ಸೊ ಪೀಸ್, ಹ್ಯಾಪಿನೆಸ್. ಸೊ ಹಾಗಾಗಿ ಎಂಜಾಯ್ ಮಾಡಿ. ಪರ್ಸನಲ್ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ಯಾರಾದ್ರೂ ಆಮ್, ಮನೆ ಗೃಹ ಪ್ರವೇಶ ಈ ತರ ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಲಗ್ನದಲ್ಲಿ ರಾಹು ಇದೆ. ಓವರ್ ಕನ್ಫ್ಯೂಷನ್ ಬೇಡ, ಮರ್ತೋಗೋದು ಬೇಡ, ಸೊ ಓವರ್ ಥಿಂಕಿಂಗು ಬೇಡ. ಒಳ್ಳೆ ರೀತಿ ಕೆಟ್ಟ ರೀತಿ ಎರಡೂ ರೀತಿ. ಫಸ್ಟ್ ಸ್ವಲ್ಪ ಪೇಷನ್ಸ್ ಬೇಕು ಯಾರಿಗೆ, ಕುಂಭದವ್ರಿಗೆ. ಈ ಬಾರಿ ಮಾತ್ರ ಈ ರಾಹು ಈ ಕಡೆ ಬರೋವರೆಗೂ ಒಂದೆರಡು ಸಾರಿ ಥಿಂಕ್ ಮಾಡಿ, ಅಥವಾ ಯಾರಾದ್ರೂ ಪಕ್ಕದಲ್ಲಿ ನಿಮ್ಗೆ ಗೈಡ್ ಮಾಡಿದ್ರೆ ಅವ್ರನ್ನ ಕೇಳ್ಕೊಳ್ಳಿ ಅಷ್ಟೇನೆ. ಇವ್ರು ಅದರ್ವೈಸ್ ಚೆನ್ನಾಗಿದೆ. ನೆಕ್ಸ್ಟ್ ಮೀನ ಲಗ್ನ. ಮೀನ ಲಗ್ನಕ್ಕೆ 3 ಮತ್ತು 8ನೇ ಮನೆ ಅಧಿಪತಿ 11ರಲ್ಲಿ ಇದೆ. ಬ್ಲಾಕ್ ಮನಿ ಅಂತ ಹೇಳ್ತೀವಲ್ವಾ, ಏನ್ ಬ್ಲಾಕ್ ಮನಿ, ಸ್ಟಕ್ ಆಗಿರೋ ಮನಿ, ನಿಮ್ದೇ ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮ್ದೇ ಸಿಬ್ಲಿಂಗ್ಸ್ ಕೊಟ್ಟಿರೋದಾಗಿರ್ಬೋದು, ಫ್ರೆಂಡ್ಸ್ ಕೊಟ್ಟಿರೋದಾಗಿರ್ಬಹುದು, ಟ್ರಾವೆಲ್ ಬಿಸ್ನೆಸ್ ಮಾಡ್ತಾ ಇರೋರಾಗಿರಬಹುದು, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇರೋರಾಗಿರಬಹುದು. ಸೊ ಆಲ್ ರಿಲೇಟೆಡ್ ಆಯಿಲ್ ಅಗೇನ್ ಹೇಳಿದ್ದೀನಿ. ಸೊ ಪೆಟ್ರೋಲ್ ಬಂಕ್ ಆಗಿರಬಹುದು, ರೆಸ್ಟೋರೆಂಟ್ಗಳಾಗಿರಬಹುದು, ಫುಡ್ ರಿಲೇಟೆಡ್, ರಿಯಲ್ ಎಸ್ಟೇಟ್. ಸೊ ಏನ್ ಮಾಡ್ತಿದ್ದೀರಾ, ಲಗ್ನದಲ್ಲಿ ಶನಿ ಇದ್ರೂ ಕೂಡ ರೆಸ್ಪಾಸಿಟರ್ 4th ಹೌಸ್ ಅಲ್ಲಿ ಇದೆ. ಒಂದು ಲಕ್ ಟೈಮ್ ಅಂತ ಹೇಳ್ಬಹುದು.
ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಯಾವುದ್ರಲ್ಲಿ ಕೆಲಸದ ವಿಚಾರದಲ್ಲಿ ಅಥವಾ ಯಾವುದೋ ಪೇಪರ್ ವರ್ಕ್ ಪ್ರಾಬ್ಲಮ್ ಇರುತ್ತೆ, ಯಾವುದೋ ಲಿಟಿಗೇಷನ್ ವಿನ್ ಆಗಬೇಕು, ಯಾವುದೋ ಸ್ಟಕ್ ಆಗಿರುತ್ತೆ, ಕೆಲಸನೇ ನಡೀತಿರಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಚೆನ್ನಾಗಿದೆ. ಹಣ ಬರುತ್ತೆ, ಈ ಮಂತ್ ಹಣ ಬರುತ್ತೆ. ಬಟ್ ಈ ಮಂತ್ ಹಣ ಬರುತ್ತೆ, ನೆಕ್ಸ್ಟ್ ಮಂತ್ 12ನೇ ಮನೆಗೆ ಬಂದಾಗ ಹಣ ಖರ್ಚಾಗುತ್ತೆ, ವಿಪರೀತ ಖರ್ಚಾಗಬೇಕು. ಸೊ ಹಣ. ಸೊ ಫೆಬ್ರವರಿ 6ನೇ ತಾರೀಕುವರೆಗೂ ಇವ್ರು ಇಲ್ಲೇ ಇರ್ತಾರಲ್ವಾ, ಯಾರು ಶುಕ್ರ. ಸೊ ಹಾಗಾಗಿ ಫೆಬ್ರವರಿ 1ನೇ ತಾರೀಕು ಆದ್ಮೇಲೆ ಇನ್ನೂ ಚೆನ್ನಾಗಿದೆ ಇವ್ರಿಗೆ. ಮೀನೇ ಒಂದು ಲಗ್ನದವ್ರಿಗೆ ದಶಗಳು ನಡಿಬೇಕು ಅಷ್ಟೇ, ಸಿಂಪಲ್ ದಶ ನಡಿಬೇಕು. ಸೊ ಹಾಗಾಗಿ ಇದಿಷ್ಟು ಶುಕ್ರ ಗ್ರಹರು. ನೆಕ್ಸ್ಟ್ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಕುಜುಂದಂತೂ ಮಿಸ್ ಮಾಡದೆ ಬರುತ್ತೆ, ಸಂದು ಬರೋದಿಲ್ಲ ಐ ಥಿಂಕ್, ಬಿಕಾಸ್ ನೋಡ್ಕೊಳ್ಳಿ. ಸಂದ್ ನಾನು ಇಲ್ಲೇ ಇದರಲ್ಲೇ ಹೇಳಕ್ ಟ್ರೈ ಮಾಡ್ತೀನಿ. 6, 8, 12 ಸನ್ ಯಾರಿಗೆ ಬರುತ್ತೋ ನೀವು ಸ್ವಲ್ಪ ಅಲರ್ಟ್ ಆಗಿರಿ. ಇವ್ರುಗಳಿಗೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್. ನಾನು ಟ್ರೈ ಮಾಡ್ತೀನಿ, ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಮಾರ್ಕ್ಸ್ ಅಂತೂ ಕಂಪಲ್ಸರಿ ಕೊಡಲೇಬೇಕು, ಬಿಕಾಸ್ ಟ್ರಾನ್ಸಿಟ್ ಅಲ್ಲಿ ಟೈಮ್ ಅಷ್ಟು ಚೆನ್ನಾಗಿರಲ್ಲ. ಯುದ್ಧಗಳು, ಆಕ್ಸಿಡೆಂಟ್ಗಳು, ಆಪರೇಷನ್ಗಳು, ಫೈಟ್ಗಳು ತುಂಬಾ ಜಾಸ್ತಿ ಆಗುತ್ತೆ. ಸ್ಟಾರ್ಟ್ ಆಯ್ತು ಬ್ಯಾಡ್ ಟೈಮ್, ಇನ್ನೊಂದ್ 2 ತಿಂಗಳು ಬ್ಯಾಡ್ ಟೈಮ್, ತುಂಬಾನೇ ಬ್ಯಾಡ್ ಟೈಮ್ ಇರುತ್ತೆ. ಸೊ ಹಾಗಾಗಿ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಮರ್ಕಿರಿ, ಬಿಕಾಸ್ ಮರ್ಕಿರಿ ಕೂಡ 17 ವರ್ಷ ದಶ ಇರೋದ್ರಿಂದ ತುಂಬಾ ಜನ ಸಫರ್ ಪಡ್ತಾ ಇರ್ತಾರೆ. ಎಸ್ಪೆಷಲಿ ಮರ್ಕಿರಿ ದಶದವ್ರು ತುಂಬಾ ಸಫರ್ ಪಡ್ತಿರ್ತಾರೆ, ಅವ್ರಿಗೆ ಹೇಳೋದಿಲ್ಲ ಅಷ್ಟೇನೆ. ಸೊ ಇದು ಶುಕ್ರನ ಒಂದು ವಿಡಿಯೋ. ಸೊ ಇದು ಯಾರು ಹೊಸದಾಗಿ ರಿಸರ್ಚ್ ಮಾಡ್ತಿದ್ದೀರಾ ಅಥವಾ ಕಲಿತಿದ್ದೀರಾ, ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಥರ ಚಾರ್ಟ್ ಅನಾಲಿಸಿಸ್ ಹಾಕಿ ಎಕ್ಸ್ಪ್ಲೈನ್ ಮಾಡೋದು ಒಂದು. ಸೊ ಅಗೈನ್ ರಿಪೀಟ್ ಮಾಡ್ತಾ ಇದ್ದೀನಿ, ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಫೀಸ್ ಓಕೆ ಆದಾಗ 30 ಮೆಂಬರ್ಸ್ ಇರ್ತಾರೆ, ಗ್ರೂಪ್ಗೆ ಜಾಯ್ನ್ ಆಗಿ ಪೇಮೆಂಟ್ ಮಾಡಿ. ಸಿಂಪಲ್ 2 ಅವರ್ಸ್ ಕ್ಲಾಸ್ ಇರುತ್ತೆ. ಸೊ ಶಾಕ್ ಆಗ್ತೀರಾ, ನಿಮಗೆ ಬೇಸರ ಆಗುತ್ತೆ ಯಾಕೆ ಇಷ್ಟು ದಿವಸ ಗೊತ್ತಿಲ್ಲ ಅಂತ ಹೇಳಿ. ಸೊ ಇದೆಲ್ಲ ಪರ್ಮಿಷನ್ ತಗೊಂಡು ಕೊಡಬೇಕಾಗುತ್ತೆ ಒಂದು ಮುಹೂರ್ತದಲ್ಲಿ. ಸೊ ಅದಕ್ಕೋಸ್ಕರ ಕೆಲವೊಂದ್ಸರಿ ಮುಹೂರ್ತಗಳಿಗೆ ಕಾಯಬೇಕು, ಕೆಲವೊಂದ್ಸರಿ ಗುರುಗಳ ಪರ್ಮಿಷನ್ ತಗೋಬೇಕು. ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.